ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2025-26 ಇದರ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಫಸ್ಟ್ ನೋಡಿರಿ, ಯೂನಿಟ್ 1 ಪ್ರೋಸ್ ಅ ಹೀರೋ ಇದರ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳು ನಿಮಗೆ ಹೇಗಪ್ಪ ಅಂದರೆ ಒಂಥರ ಟಾನಿಕ್ ಇದ್ದಾಗೆ. ಯಾಕಂದ್ರೆ ಈ ಟಾನಿಕನ್ನು ತೊಗೊಂಡ್ರೆ ಬಾಡಿಗೆ ಹೆಂಗೆ ಎನರ್ಜಿ ಬರುತ್ತೋ ಹಾಗೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಹುಡುಕುತ್ತಾ ಹೋದಾಗೆ ಎಲ್ಲ ಪ್ರಶ್ನೆಗಳಿಗೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಉತ್ತರಗಳನ್ನು ಹುಡುಕುತ್ತಾ ಸರ್ಚ್ ಮಾಡುತ್ತಾ ಹೋದಾಗೆ ಆಗ ನಿಮ್ಗೆ ನಿಮ್ಮ ನಾಲೆಜ್ ಅನ್ನುವಂಥ ಬಾಡಿಗೆ ಏನಾಗುತ್ತೆ, ಟಾನಿಕ್ ಬಂದಂಗೆ ಆಗುತ್ತೆ, ಟಾನಿಕ್ ಸಿಕ್ಕಾಗುತ್ತೆ. ಆಗ ಪ್ರತಿಯೊಂದು ವಿಷಯಗಳು ಈ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಂಶಗಳು ನಿಮಗೆ ಮನದಟ್ಟಾಗುತ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ನೋಡುವುದರ ಜೊತೆಗೆ ಬರೆಯುವುದರ ಜೊತೆಗೆ ಓದುತ್ತಾ ಸಾಗಿ. ಅಂದರೆ ನಿಮ್ಮ ಕೆಲಸ ಹೆಂಗಿರಬೇಕಪ್ಪ ಅಂದ್ರೆ ವರ್ಕು ಕಂಟಿನ್ಯೂ ಆಗಿರಬೇಕು. ಅಂದರೆ ಕೇವಲ ಒಂದು ವಿಷಯ ಅಥವಾ ಅಂಶದ ಕಡೆಗೆ ಗಮನವನ್ನು ಕೊಡದೆ ಪ್ರತಿಯೊಂದು ಅಂಶವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತಾ ಅರ್ಥೈಸಿಕೊಳ್ಳುತ್ತಾ ಮುನ್ನಡಿಬೇಕು. ಯಾವುದು ನಮಗೆ ಅರ್ಥ ಆಗೋದಿಲ್ವೋ ಅದನ್ನು ಟೀಚರ್ಸ್ಗಳನ್ನ ಕೇಳೋದನ್ನು ಎಂದೂ ಮರಿಬೇಡಿ. ಯಾಕಂದ್ರೆ ಯಾರು ಸಂಪೂರ್ಣವಾದಂಥ ನಾಲೆಜನ್ನು ಇಟ್ಕೊಂಡೇ ಬಂದಿರೋಂಗಿಲ್ಲ. ನೀವು ಟೀಚರ್ಸನ್ನು ಕೇಳಿ, ನಿಮ್ಮ ಫ್ರೆಂಡ್ಸನ್ನು ಕೇಳಿ, ತಪ್ಪಿಲ್ಲ. ತಿಳಿದೇ ಇರುವ ವಿಷಯಗಳನ್ನು ತಿಳಿದವ್ರ ಕೈಲೇ ನಾವು ತಿಳಿಸ್ಕೋದು ಭಾಳ ಮುಖ್ಯ. ಅದರಲ್ಲಿ ನಮ್ಮ ಕೀಳಿರಿಮೆಯನ್ನು ತೋರ್ಪಡಿಸ್ಕೋಬೇಡಿ. ಯಾಕಂದರೆ ಅವ್ರನ್ಯಾಕೆ ನಾ ಕೇಳಿ, ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಇದಿರುತ್ತೆ, ಅವ್ರನ್ಯಾಕೆ ನಾ ಕೇಳಿ ಅವರ ಮುಂದೆ ನಾನು ಕೀಳಾಗ್ತೀನಿ ಅನ್ನುವಂಥದ್ದು. ಆ ವಿಚಾರವನ್ನು ಎಜುಕೇಷನ್ ಲೈಫ್ನಲ್ಲಿ ಎಂದೂ ಇಟ್ಕೋಬೇಡಿ. ಯಾಕಂದ್ರೆ ಎಲ್ಲ ನಾವೇ ಅರ್ಥೈಸ್ಕೊಂಡು, ಎಲ್ಲ ನಾವೇ ಅನುಭವಿಸ್ಕೊಂಡು, ಎಲ್ಲ ನಾವೇ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ, ಟೈಮ್ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನಿಮಗೆ ಶಾಲಾ ಪಾಠ ಪ್ರವಚನಗಳನ್ನ ಕೇಳುತ್ತಾ, ಶಾಲೆಯಲ್ಲಿ ಕೊಟ್ಟಂಥ ವರ್ಕ್ಗಳನ್ನು ಮಾಡುತ್ತಾ ನೀವು ಪರೀಕ್ಷೆಗೆ ತಯಾರಾಗಬೇಕಂದ್ರೆ ನಿಮಗೆ ಎಲ್ಲ ಸಮಯವನ್ನು ತೆಗೆದು ಉಳಿಯೋದು ಕೆಲವೊಂದು ದಿನಗಳು ಮಾತ್ರ. ಆದ್ದರಿಂದ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ನೀವು ಸ್ಟಡಿಯತ್ತ ಗಮನ ಕೊಡೋದನ್ನು ಮರಿಬೇಡಿ. ಕಂಟಿನ್ಯೂ ಸ್ಟಡಿ ಮಾಡಿದರೆ ನಿಮಗೆ ಸಕ್ಸಸ್ಸು 100% ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಈಗ ನಿಮ್ಮ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಮಾತ್ರ ನಾನು ಎಂದು ಬಿಡ್ತಿರ್ತೇನೆ. ಯಾಕಂದ್ರೆ ಉಳ್ಕಿದ ಸಬ್ಜೆಕ್ಟಿಗೆ ಆನ್ಸರ್ ಬಿಟ್ಟಿದ್ರಿ, ಇದಕ್ಕೆ ಯಾಕೆ ಆನ್ಸರ್ ಬಿಡಲಿಲ್ಲ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳೇ, ಈ ಇಂಗ್ಲೀಷಿನ ಪ್ರಶ್ನೆಗಳನ್ನ ನೀವು ಹುಡುಕುತ್ತಾ ಹೋದಾಗೆ ನಿಮಗೇನಾಗುತ್ತೆ, ಅದು ಅರ್ಥ ಆಗುತ್ತೆ. ಯಾಕಂದ್ರೆ ನಮಗೆ ಗುರುತಿಲ್ಲದಂಥ ಇರುವಂಥ ಭಾಷೆಯನ್ನು ಮತ್ತು ಸಬ್ಜೆಕ್ಟನ್ನು, ನಮಗೆ ಟಫ್ ಅನಿಸಿರುವಂಥ ಸಬ್ಜೆಕ್ಟನ್ನು ನಾವು ಏನು ಮಾಡಬೇಕು, ಇಷ್ಟಪಟ್ಟು ಅದರ ಆಳಕ್ಕೆ ಹೋಗಿ ನಾವು ಅದರ ಪ್ರಶ್ನೆಗಳನ್ನು ನಾವೇನು ಮಾಡಬೇಕತ್ತೆ, ಪರಿಹರಿಸ್ಕೊಳ್ಬೇಕು. ಆವಾಗ ಆ ವಿಷಯ ನಮಗೆ ಅರ್ಥ ಆಗುವುದರ ಜೊತೆಗೆ ಮನದಟ್ಟಾಗುತ್ತಾ ಸಾಗುತ್ತೆ. ಆ ಸಮಯದಲ್ಲಿ ನಿಮಗೆ ಬಂದಂಥ ವಿವೇಚನೆಗಳು ಮತ್ತು ವಿಚಾರಗಳು, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಗಳು ಎಲ್ಲವೂ ಶಾಶ್ವತವಾಗಿ ನೆನಪುಳಿಯುತ್ತೆ ವಿದ್ಯಾರ್ಥಿಗಳೇ, ಶಾಶ್ವತವಾಗಿ ನೆನಪು ಉಳಿಯುತ್ತೆ. ನೋಡಿ, ಈಗ ನೀವು ಸ್ವಂತ ಶಕ್ತಿ ಮೇಲೆ ಒಂದು ಮರ ಅಥವಾ ಒಂದು ಬೆಟ್ಟವನ್ನು ಹತ್ತಿದ ಅನುಭವವನ್ನು ನೋಡಿರಿ, ಮತ್ತೊಬ್ಬರು ಬೆನ್ನ ಮೇಲೆ ಹತ್ತಿ ನೀವು ಅದನ್ನು ಹತ್ತಿದ ಅನುಭವವನ್ನು ನೋಡಿರಿ. ನಾವು ಸ್ವಂತ ನಮ್ಮ ಶಕ್ತಿಯನ್ನು ವ್ಯಯ ಮಾಡಿ ನಾವು ಹತ್ತಿರ್ತೇವಲ್ಲ, ಅದನ್ನು ಎಂದೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೆ ಯೂಸ್ ಆಗುತ್ತೆ, ನಮ್ಮ ಕ್ಯಾಲರಿ ಬರ್ನ್ ಆಗುತ್ತೆ. ಹೌದಲ್ಲ, ಏನೋ ಬೆಟ್ಟ ಹತ್ತಬೇಕಾದ್ರೆ ನಮ್ಮ ಕ್ಯಾಲರಿ ಬರ್ನ್ ಆಗುತ್ತೆ, ಅಂದರೆ ನಮ್ಮ ಕೊಬ್ಬುಗಳು ಕರಗುತ್ತೆ. ಹಾಗೆ ನಾವು ವಿಷಯದಲ್ಲಿ ತಲ್ಲೀನರಾಗಿ, ನಾವು ವಿಷಯದಲ್ಲಿ ಮಗ್ನರಾಗಿ ಅದನ್ನು ಓದಕ್ಕೆ ಶುರು ಮಾಡಿದಾಗ ನಮಗೆ ಅಹಂ ಅನ್ನೋದಿರುತ್ತಲ್ಲ, ಆ ಅಹಮ್ಮು ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಅಂದಲ್ಲಿ ಹೇಳ್ತಾರೆ ನೋಡಿರಿ ವಿದ್ಯಾರ್ಥಿಗಳೇ, ತುಂಬಿದ ಕೊಡ ತುಳ್ಕೋದಿಲ್ಲ, ತುಳ್ಕೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಅದನ್ನು ಮನದಲ್ಲಿ ಇಟ್ಕೊಂಡು ನೀವೇನು ಮಾಡಿರಿ, ಮುನ್ನುಗ್ರಿ. ಆಗ ನಿಮ್ಮ ವಿದ್ಯಾರ್ಥಿ ಜೀವನ ಅಷ್ಟೇ ಯಾಕೆ, ನಿಮ್ಮ ಲೈಫ್ನೇ ಏನಾಗುತ್ತೆ, ಸಕ್ಸಸ್ಫುಲ್ ಜರ್ನಿ ಆಗುತ್ತೆ ವಿದ್ಯಾರ್ಥಿಗಳೇ, ಸಕ್ಸಸ್ಫುಲ್ ಜರ್ನಿ ಆಗುತ್ತೆ.
ಅದಕ್ಕೆ ಈಗ ನೀವು ಓದೋದು ಮುಂದೆ ಸಾಕಷ್ಟು ತೊಂದರೆಗಳು ಬರ್ಬೋದು. ಮನೆಯಲ್ಲಿ ಎದ್ಕೋ ಕೆಲಸ ಕರಿಬೋದು, ಅಥವಾ ಯಾರೋ ಫೋನ್ ಕಾಲ್ ಮಾಡಿ ನಿಮ್ಮನ್ನು ಕರಿಬೋದು. ಆ ಎಲ್ಲ ತೊಂದರೆಗಳು ನಡೆಯುವಾಗ ಎಡಬೋದು ಸಹಜ. ಅಂದಾಗೆ ನಡೆಯುವಾಗ ಕಲ್ಲು ಮುಳ್ಳುಗಳು ಬರೋದು ಸಹಜ ಇರುವ ಹಾಗೆ ಆ ಅಡೆತಡೆಗಳು ನಮ್ಮ ಜರ್ನಿ ಒಳಗೆ ಅಡೆತಡೆಗಳು ಬರೋದು ಸುಲಭ. ಅವುಗಳನ್ನು ಅಷ್ಟೇ ಸೌಮ್ಯವಾಗಿ ತಿರಸ್ಕರಿಸುತ್ತಾ ಒಂದೊಂದಾಗಿ ತಿರಸ್ಕರಿಸೋದು. ನಾವು ಸಕ್ಸಸ್ಸನ್ನು ಸಾಧಿಸಲೇಬೇಕು ಅಂದರೆ ನಾವು ಕರೆಯುವಂಥವು ಮಾತುಗಳನ್ನು ಕೆಲವೊಂದಕ್ಕೆ ನಾವು ಸ್ಟಡಿಯನ್ನು ಮಾಡೋಕ್ಕೆ ಕುಂತೀವಪ್ಪ ಅಂದ್ರೆ ಆಗ ಫಸ್ಟೇ ಮನೆಯಲ್ಲೇ ಹೇಳ್ಕೊಂಬಿಡೋದು, ಅಮ್ಮ ಅಪ್ಪ ನನ್ನ ಈ ಸಮಯದವರೆಗೂ ಯಾವುದಕ್ಕೂ ಕರಿಬೇಡಿ, ನಾನು ಸ್ಟಡಿ ಮಾಡ್ತೇನೆ. ನೀವು ಹೊರಗಿನವ್ರಿಗೆ ಹೇಳೋದಿಲ್ಲಲ್ಲ, ನಿಮ್ಮ ಮನೆಯವ್ರಿಗೆ ಹೇಳ್ತೀರಿ. ಹೊರಗಿನವ್ರಿಗೆ ಹೇಳಿದ್ರೆ ಏನು ದೊಡ್ಡ ಸ್ಟಡಿ ಮಾಡ್ತಾನೆ ಬಿಡಪ್ಪ ಅಂತ ಅನ್ಕೋಬೋದು. ಆದರೆ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಇವರೇನು ಪಾಸರು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಬಿಟ್ಟು ಬೇರೆ ಏನು ಹೇಳಕತ್ತರು ಅಂತ ಅನ್ಕೋಬೇಡಿ. ಅಕಸ್ಮಾತ್ ಕೆಲವೊಬ್ಬರಿಗೆ ನನ್ನ ಮಾತುಗಳು ಅದರಲ್ಲಿ ಏನಪ್ಪ ಒಂದು ದೊಡ್ಡ ವೇದಾಂತಿ ಅದ ಅಥವಾ ಇರಿಸುಮುರುಸು ಅನಿಸಿದರೆ ಸ್ವಲ್ಪ ಮನ್ನಿಸಿ. ಈಗ ನಿಮ್ಮ ವಿಷಯದ ಪ್ರಶ್ನೆಗಳನ್ನ ನೋಡ್ತಾ ಸಾಗಿ ಅವುಗಳನ್ನ ಬರ್ಕೋರಿ. ಅವುಗಳನ್ನ ಹೆಂಗೆ ನೀವು ಬರ್ಕೋತಿರಲ್ಲ ಅಷ್ಟು ನಿಮಗೆ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಅವುಗಳನ್ನ ಪ್ರಶ್ನೆಗಳನ್ನ ಬರ್ಕೊಂಡು ಉತ್ತರಗಳನ್ನ ಹುಡುಕಿ ನಿಮ್ಮ ಪುಸ್ತಕದಲ್ಲಿ ಇರುವಂಥ ಉತ್ತರಗಳನ್ನು ಹಾಗೆ ಬೇರೆ ಸೋರ್ಸ್ಗಳಲ್ಲಿರುವಂಥ ಉತ್ತರಗಳನ್ನು ಹುಡುಕಿ ಕಡೆಗೆ ಪುಸ್ತಕದಲ್ಲಿ ಸಿಗಲಿಲ್ಲಪ್ಪ ಅಂದರೆ ಗೂಗಲ್ದಲ್ಲಿ ಸಿಗ್ತಾವೆ, ಅಲ್ಲಿ ಹುಡುಕಿ. ಅಲ್ಲಿಯೂ ಸಿಗಲಿಲ್ಲ ಅಂದರೆ ಮತ್ತೊಬ್ಬರನ್ನ ಕೇಳಿ. ಯಾಕಂದರೆ ಯಾವುದೋ ಒಂದು ಮೂಲದಿಂತ್ರ ಯಾರಿಂತ್ರನೇ ನಮಗೆ ಅದಕ್ಕೆ ಉತ್ತರ ಸಿಕ್ಕರೂ ಸಾಕು, ನಮಗೇನು ಬೇಕು ಉತ್ತರ ಬೇಕು. ವಿದ್ಯಾರ್ಥಿಗಳೇ ನೋಡಿ, 4ನೇ ಅಧ್ಯಾಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದರ ಕುರಿತು ಪ್ರಶ್ನೆಗಳನ್ನ ನೀವು ನೋಡ್ತಾ ಸಾಗಿ. ಈ ಪ್ರಶ್ನೆಗಳು ನಿಮಗೇನಾದರೂ ರೋಲಿಂಗ್ ಫಾಸ್ಟ್ ಆದರೆ ಅದನ್ನು ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಅದನ್ನು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೀವು ನೋಟ್ ಮಾಡ್ಕೋದೆ ಹಾಗೆ ಮುಂದುವರಿಸ್ತಾ ಹೋದರೆ ಅಂದರೆ ಅದರಲ್ಲಿ ಅರ್ಥ ಆಗೋದಿಲ್ಲ, ಪ್ರಶ್ನೆ ಯಾವ ರೀತಿ ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಹಿತನುಡಿಗಳ ಜೊತೆಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ನಿಮಗೆ ನೀಡಿರುತ್ತೇವೆ. ಈ ಪ್ರಶ್ನೆಗಳನ್ನು ನೋಟ್ ಮಾಡಿಕೊಂಡು ಅವುಗಳಿಗೆ ಆನ್ಸರ್ಗಳು ನಿಮ್ಗೆ ಪುಸ್ತಕದಲ್ಲಿ ಸಿಗಲಿಲ್ಲ ಅಂದರೆ ನಿಮ್ಮ ಟೀಚರ್ಸ್ಗಳನ್ನ ಕೇಳ್ಕೊಳ್ಳಿ. ಟೀಚರ್ಸ್ಗಳಿಗೂ ಸಿಗಲಿಲ್ಲಪ್ಪ ಅಂದ್ರೆ ನನಗೆ ಒಂದು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ, ನಾನು ಎಲ್ಲಾದರೂ ಹುಡುಕಿ ನಿಮಗೆ ಆನ್ಸರನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಅದು ಕೇವಲ ಇಂಗ್ಲೀಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಸೈನ್ಸು SS ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡಕ್ಕೂ ಸಂಬಂಧಪಟ್ಟಿದ್ದು. ನಿಮಗೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಆನ್ಸರ್ ಸಿಗದೇ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಆ ಪ್ರಶ್ನೆಯನ್ನು ಕಮೆಂಟ್ ಮಾಡಿ. ನಾನು ಅದಕ್ಕೆ ಉತ್ತರವನ್ನು ನಿಮಗೆ ಕಾಮೆಂಟ್ ಬಾಕ್ಸ್ದಲ್ಲಿ ಅಥವಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಿ, ಆ ಉತ್ತರವನ್ನು ನಿಮಗೆ ತಲುಪುವಂತೆ ಮಾಡ್ತೀನಿ ವಿದ್ಯಾರ್ಥಿಗಳೇ. ಆದರೆ ಪೂರ್ತಿ ವಿಡಿಯೋನ ನೋಡೋದನ್ನು ಮರಿಬೇಡಿ. ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಏನಾಗುತ್ತೆ, ಸಂಪೂರ್ಣ ವಿಷಯ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ ಮುಂದೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಬರ ಓಡಿಸ್ತೀವಿ. ಅದರಿಂದ ನಮಗೆ ಅದ್ರ ಅರ್ಥ ಆಗಂಗಿಲ್ಲ, ಅದರೊಳಗೆ ಏನೈತಿ. ಯಾಕೆ ಕೆಲವೊಮ್ಮೆ ಕೆಲವೊಬ್ರು ಹೇಳಿದಂಥ ಮಾತುಗಳು ನಮಗೆ ತಡ್ತಿರ್ತಾವೆ. ಅಂದರೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ಹೊಂದಿರ್ತೀವಿ ವಿದ್ಯಾರ್ಥಿಗಳೇ. ಆದ ಕಾರಣ ಆ ಬದಲಾವಣೆ ನಿಮ್ಮಲ್ಲೂ ಆಗಬೇಕಾದ್ರೆ ನೀವು ನನ್ನ ಪ್ರತಿಯೊಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ. ಅಂದರೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಅದೊಂಥರ ನನಗೂ ಒಂಥರ ಉತ್ತೇಜನ. ಅಂದರೆ ಗ್ಲುಕೋಸ್ ಕೊಟ್ಟ ಹಾಗೆ ಅಂತಾರಲ್ಲ, ಗ್ಲುಕೋಸ್ ಕೊಟ್ಟ ಹಾಗೆ. ಕಾರಣ ವಿದ್ಯಾರ್ಥಿಗಳೇ, ನಿಮ್ಮ ಈ ವಿಷಯಗಳನ್ನು ನೋಡ್ತಾ ಸಾಗಿ. ನೋಡಿ, ಪ್ರಶ್ನೆಗಳನ್ನು ನೀಡಿರುತ್ತಾರೆ. ಅಂದರೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ. ಅಂದರೆ ಪಾಠಗಳಿಗೆ ಅಂದರೆ ಘಟಕಗಳ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದು. ಅಂದರೆ ಈ ಪ್ರಶ್ನೆಗಳನ್ನು ಒಳಗೊಂಡೇ ನಿಮ್ಮ ಘಟಕ ಪರೀಕ್ಷೆ ಇರಬೇಕು ಅನ್ನುವಂಥ ಇಂಟಿಮೇಷನ್ನು ಬರ್ತಾ ಇವೆ.
ಕಾರಣ ಈ ಪ್ರಶ್ನೆಗಳನ್ನು ನಿಮಗೆ ನಾವು ಸೆಂಡ್ ಮಾಡೋ ಕಾರಣ ಏನಪ್ಪ ಅಂದ್ರೆ ಈ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನ ನೀವು ಹುಡ್ಕೊಂಡು ರೆಡಿಯಾಗಿದ್ದಾದರೆ ಇವುಗಳಲ್ಲೇ ನಿಮಗೆ ಕ್ವಶನ್ಗಳು ಬರ್ತಾವೆ. ಇವು ಎಲ್ಲಿ ತನಕ ಕಂಟಿನ್ಯೂ ಆಗ್ತಾವಪ್ಪ ಅಂದ್ರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ತನಕ ಕಂಟಿನ್ಯೂ ಆಗ್ತಾವೆ ವಿದ್ಯಾರ್ಥಿಗಳೇ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಸಕ್ಸಸ್ಫುಲ್ ಆಗಬೇಕಂದ್ರೆ ನೀವು ಈ ಎಲ್ಲ ಪ್ರಶ್ನೆಗಳನ್ನು, ಎಲ್ಲ ವಿಷಯಗಳ ಎಲ್ಲ ಪ್ರಶ್ನೆಗಳನ್ನು, ಉತ್ತರಗಳನ್ನ ನೋಟ್ ಮಾಡ್ಕೊರಿ. ನೋಟ್ ಮಾಡಿಕೊಂಡು ಅವನ್ನ ಪದೇ ಪದೇ ನಿಮಗೆ ಕ್ಲಿಯರಾಗಿ ಅದು ಅರ್ಥ ಆಗಬೇಕು. ಈ ಪ್ರಶ್ನೆಗೆ ಇದೇ ಉತ್ತರ ಅನ್ನುವಂಗೆ ಪರ್ಫೆಕ್ಟ್ ಆಗೋ ತನಕ ಒಂದು ಸರಿಯಾದ ಟೈಮ್ ಟೇಬಲನ್ನು, ಅಂದರೆ ನಿಮಗೆ ಸಮಯ ಯಾವ್ದು ಸಿಗುತ್ತೋ, ಯಾಕಂದರೆ ನಾವೊಂದು ಟೈಮ್ ಟೇಬಲ್ ಸಜೆಸ್ಟ್ ಮಾಡ್ಬೋದು, ಬಟ್ ನಿಮಗೆ ಸಮಯ ಯಾವಾಗ ಸಿಗುತ್ತೋ ಅದನ್ನು ಯುಟಿಲೈಸ್ ಮಾಡ್ಕೊರಿ. ಮ್ಯಾಕ್ಸಿಮಮ್ ಮಾರ್ನಿಂಗ್ 5 o'clock ನಂತರ ನೀವು 7 o'clock ತನಕ ಓದೋದಕ್ಕಾಗಿನ ಮೀಸಲಾಗಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಆ ಸಮಯದಲ್ಲಿ ಹೋಮ್ವರ್ಕು ಅದು ಇದು ಏನು ಮಾಡಬೇಡಿ. ಆ ಸಮಯದಲ್ಲಿ ಓದೋದು, ಯಾಕಂದರೆ ಆ ಸಮಯದಲ್ಲಿ ಓದಿದ್ದು ಪ್ರತಿಯೊಂದೂ ಏನಾಗುತ್ತೆ ವಿದ್ಯಾರ್ಥಿಗಳೇ, ಮನದಟ್ಟಾಗುತ್ತಾ, ಮನಸ್ಸಿನಲ್ಲಿ ಉಳಿಯುತ್ತಾ ಹೋಗುತ್ತಂತೆ. ಮಾಡಿ ನೋಡಿ. ನಿಮಗೆ ಸರ್ ನಮ್ಗೆ ಕಾನ್ಸ್ಟೆಂಟ್ ಆಗ್ತಿಲ್ಲ, ನಮಗೆ ಓದೋದಕ್ಕೆ ಮನಸ್ಸು ಕೇಂದ್ರೀಕೃತ ಆಗ್ತಿಲ್ಲ, ವಿಚಲಿತ ಆಗ್ತಿದೆ ಅಂತ ಅನಿಸಿದರೆ ನೀವು ಒಂದು ಕೆಲಸ ಮಾಡಿ ವಿದ್ಯಾರ್ಥಿಗಳೇ. ಓದೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು 5 ರಿಂದ 10 ನಿಮಿಷ ಮೌನವಾಗಿ ಕುಂತು ಧ್ಯಾನ ಮಾಡಿ. ಧ್ಯಾನ ಮಾಡುವಾಗ ನಿಮ್ಮ ಲಕ್ಷ್ಯ ನಿಮ್ಮ ಕಣ್ಣಿನಲ್ಲಿ ನಿಮ್ಮ ಪುಸ್ತಕ ಮಾತ್ರ ಕಾಣ್ತಿರಬೇಕು. ಪುಸ್ತಕ ಮಾತ್ರ ಕಾಣ್ತಿರಬೇಕು. ನೀವು ಓದಿರುವಂಥ ಶಬ್ದಗಳು ನಿಮಗೆ ಕೇಳಿಸ್ತಾ ಇರಬೇಕು. ಸುತ್ತು ಕಡೆ ಎಲ್ಲ ಶಬ್ದಗಳಿಗೆ ನಿಮ್ಮ ಕಿವಿಯನ್ನು ಮುಚ್ಕೊಂಡು ಬಿಡಿ. ನಿಮ್ಮ ಕಿವಿಯನ್ನು ಮುಚ್ಕೊಂಡು ಬಿಡಿ. ಆಗ ಮನಸ್ಸು ಪ್ರತಿದಿನ ಹೀಗೆ ಮಾಡ್ತಾ ಸಾಗಿದಾಗ ನಿಮ್ಮ ಮನಸ್ಸು ಏನಾಗುತ್ತೆ, ಕೇಂದ್ರೀಕೃತ ಆಗೋಕ್ಕೆ ಶುರು ಮಾಡುತ್ತೆ. ಮನಸ್ಸು ವಿಚಲಿತ ಆಗಂಗಿಲ್ಲ, ಆ ಕಡೆ ಈ ಕಡೆ ವಿಚಾರಗಳು ಬರೋಂಗಿಲ್ಲ. ಆವಾಗ ನೀವು ಓದಿದ್ದೆಲ್ಲ ಏನಾಗುತ್ತೆ ವಿದ್ಯಾರ್ಥಿಗಳೇ, ಫಿಕ್ಸ್ ಆಗಿ ಉಳಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಬರೆಯೋದನ್ನು, ಈ ಯೂಟ್ಯೂಬ್ ನೋಡಿ ಬರೆಯೋದನ್ನು, ಇದನ್ನು ಏನು ಮಾಡ್ಕೊಳ್ಳಿ, ನೈಟ್ ಟೈಮ್ ಇಟ್ಕೊಳ್ಳಿ. ಮಾರ್ನಿಂಗ್ ಮಾತ್ರ ಇಟ್ಕೋಬೇಡ್ರಿ. ನೈಟು ಡೇ ಟೈಮ್ ಸಿಕ್ಕಿರುತ್ತೆ, ಡೇ ಟೈಮು. ಶನಿವಾರ ಸಂಡೇ ಈ ಡೇ ಟೈಮ್ ಸಿಕ್ಕಿರ್ತಾವ, ಅವ್ನು ನೋಡ್ಕೊಳ್ಳಿ. ನೀವು ಹೆಚ್ಚಿಗೆ ಈ ವಿಡಿಯೋಗಳಿಗೆ ಹೆಚ್ಚಿಗೆ ಕಾಮೆಂಟು ಅಥವಾ ವ್ಯೂಸು ಮತ್ತು ನೀವು ಹೆಚ್ಚಿಗೆ ಇದನ್ನು ಇಷ್ಟಪಟ್ಟರೆ ನಾನು ನಿಮಗೆ ಲೈವ್ ಆಗಿ ಬಂದು ಕ್ಲಾಸ್ಗಳನ್ನು ಹೇಳ್ಬೋದು. ಹಾಗೆ ಲೈವ್ ಆಗಿ ಬಂದು ನಿಮಗೆ ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ಕೂಡ ನಾನು ಮಾಡಿ ಬಯಸುತ್ತೇನೆ ವಿದ್ಯಾರ್ಥಿಗಳೇ. ಅದಕ್ಕೆ ವಿದ್ಯಾರ್ಥಿಗಳು ಹಾಗೂ ಇನ್ನಿತರ ನಮ್ಮ ಯೂಟ್ಯೂಬಿನ ವೀಕ್ಷಕರೆಲ್ಲರೂ, ಪಾಲಕ ಪೋಷಕರು ಇರ್ಬೋದು, ಯಾರೋ ವರ್ಕರ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಒಂದು ಕೋರಿಕೆ ಏನಪ್ಪ ಅಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸನ್ನು ಮಾಡಿ. ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.